ಗಮ್ಮತ್ತೆ ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ ರುಚಿ ಗಮ್ಮತ್ತೆ ರುಚಿ ಗಮ್ಮತ್ತೆ. ಕ್ಲೂ ಕೊಡ್ಲಾ? ಫಸ್ಟ್ ಪಿಕ್ಚರ್ ಅಲ್ಲಿ ಏನ್ ಮಾಡ್ತಿದ್ದಾರೆ? ಆಕ್ಷನ್ ಏನು? ನಿಂಬೆ ತೆಗಿತಾ ಇದ್ದಾರೆ. ಬೀಟ್ರೂಟ್ ಯಾರು ಹೇಳಿಲ್ಲ ಆಯ್ತಾ, ಬೀಟ್ರೂಟ್ ಇವ್ರು ಹೇಳಿದ್ರು. ಇನ್ ಜೀರಾ ಪೌಡರ್ ಯಾರು ಹೇಳಿಲ್ಲ, ಇವ್ರು ಹೇಳಿದ್ರು. ಚಿಕನ್ ಎಲ್ಲ ಹೇಳಿದ್ರು, ಇವ್ರು ಹೇಳಿಲ್ಲ. ಒಂಥರ ಯೂನಿಕ್ ಪೀಸ್ ನೀವು. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಟು ರುಚಿ ಗಮ್ಮತ್ನ 7ನೇ ಎಪಿಸೋಡ್ಗೆ. ನಮ್ಮ ಸ್ಪಾನ್ಸರ್ ಮೊಬೈಲ್ ಎಕ್ಸ್ ಕುಂದಾಪುರ, ಬೆಂಗಳೂರು 2 ಕಡೆಗಳಲ್ಲಿ ಇವರ ಬ್ರಾಂಚಸ್ ಇದೆ. ನಿಮ್ಗೆ ಏನಾದ್ರು ಆಕ್ಸರೀಸ್ ಬೇಕಿದ್ರೆ ಅವರಲ್ಲಿ ಪರ್ಚೇಸ್ ಮಾಡಬಹುದು. ಅಂಡ್ ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ರಾಯಲ್ ಫ್ಲೋರಾ. ಇವತ್ ನಾವಿದ್ದೀವಿ ಕೋಸ್ಟಲ್ ವೇವ್ಸ್, ಕೋರಮಂಗಲ ಕ್ರೈಸ್ಟ್ ಯೂನಿವರ್ಸಿಟಿ ಹತ್ರ ಇದೆ. ನಾವಿರೋ ಈ ಎಕ್ಸಾಕ್ಟ್ ಲೊಕೇಶನ್ ಏನು ಅಂತಂದ್ರೆ ಸ್ಯಾಟಲೈಟ್ ಪಬ್. ಇದು ಕೂಡ ರಾಯಲ್ ಫ್ಲೋರಾ ಅವರದನ್ನೇ. ವೈಬ್ ಎಲ್ಲ ತುಂಬಾ ಸಖತ್ತಾಗಿ ಬರ್ತಾ ಇದೆ. ಅಂಡ್ ಇವರದ್ದು ಲಾರ್ಜೆಸ್ಟ್ ಜ್ಯೂಸ್ ಬಾರ್ ಎಲ್ಲಾನು ಕೂಡ ಇದೆ. ನೀವು ಒಂದ್ಸಲ ವಿಸಿಟ್ ಮಾಡ್ಲೇಬೇಕಾದ ಪ್ಲೇಸ್ ಇದು. ಇಷ್ಟೇ ಅಲ್ಲ, ಇವರು ನಮ್ಮ ವಿನ್ನರ್ಗೆ ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ತಡ ಮಾಡೋದ್ ಬೇಡ, ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ ರುಚಿ ಗಮ್ಮತ್ತೆ ರುಚಿ ಗಮ್ಮತ್ತೆ ಸ್ನೇಹ ಸಂತೋಷ ಮಜಾಲಿದು ನಮ್ಮ ರುಚಿ ಗಮ್ಮತ್ತೆ ರುಚಿ ಗಮ್ಮತ್ತೆ ರುಚಿ ಗಮ್ಮತ್ತೆ ಸುಷ್ಮಿತಾ. ಓಕೆ, ನನ್ ಜೊತೆ ಆಲ್ರೆಡಿ ಈಗ 3 ಗೆಸ್ಟ್ ಇದ್ದಾರೆ. ನೀವೇನ್ ನೋಡ್ಬೋದು, ನನ್ನ ಅಕ್ಕಪಕ್ಕದಲ್ಲಿ ನನ್ನ MCom ಕ್ಲಾಸ್ಮೇಟ್ಸ್ ಇದ್ದಾರೆ. ಅಂಡ್ ನನ್ನ ಲೆಫ್ಟ್ ಸೈಡ್ ಅಲ್ಲಿ ನಂದಿನಿ ಅವರು ಇದ್ದಾರೆ. ಅವರು ನನ್ನ ಎಕ್ಸ್ ಕೊಲೀಗ್ ಅಂತಾನೆ ಹೇಳ್ಬೋದು. ಸೊ ಅವರ ಪರಿಚಯನ ಅವ್ರ ಬಾಯಲ್ಲೇ ಕೇಳೋಣ, ನಾನ್ ಹೇಳೋದಿಲ್ಲ. ಸೊ ಅಲ್ಲು. ನನ್ನ ಹೆಸರು ಅನ್ವಿಟೆಡ್ ಆಯಸ್. ನಾನು ಕಾರ್ಕಳದಿಂದ. ಸೊ ನಾನು ಬ್ಯಾಂಗ್ಳೂರಲ್ಲಿ ಕೆಲಸದಲ್ಲಿದ್ದೇನೆ. ಸೊ ಆಲ್ಮೋಸ್ಟ್ ಈಗ 4 years ಇಂದ ನಾನು ಬ್ಯಾಂಗ್ಳೂರಲ್ಲಿ ಇದ್ದೇನೆ. ಮತ್ತೆ ನಿನ್ನ ಹಾಬೀಸ್ ಏನಾದ್ರು? ಹಾಬೀಸ್ ನನಗೆ ಟ್ರಾವೆಲಿಂಗ್ ಇಷ್ಟ ಮತ್ತೆ ಮೊನ್ನೆಷ್ಟೇ ಮುನ್ನಾರ್ ಹೋಗಿ ಬಂದಿ. ಮತ್ತೆ ನನಗೆ ಮೂವೀಸ್ ನೋಡ್ಲಿಕ್ಕೆಲ್ಲ ಇಷ್ಟ, ಡ್ರಾಮಾಸ್ ಎಲ್ಲ ಮಾಡಿ. ವೀಕೆಂಡ್ ಫುಲ್ ಮೂವೀಸಾ? ಹೌದು, ಮೂವೀಸ್ ಇಲ್ಲಾಂದ್ರೆ ಹೊರಗಡೆ ಹೋಗುದು ಫ್ರೆಂಡ್ಸ್ ಜೊತೆ, ಗಮ್ಮತ್ ಫುಲ್. ಸೊ ಅಲ್ವಿಟಾ ಇಸ್ ಅ ಫನ್ ಲವಿಂಗ್ ಗರ್ಲ್ ಆಯ್ತಾ. ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಈ ತರಾನೇ ಖುಷಿ ಆಗಿರೋ ಹುಡುಗಿ. ಸೊ ವೆಲ್ಕಮ್ ಟು ದ ಶೋ ಅಲ್ವಿಟಾ. ಸೊ ಮ್ಯೂರಲ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮ್ಯೂರಲ್. ನಾನು ಉಡುಪಿಯಿಂದ. ನಾನು 3 ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ. ಅಂಡ್ ಹಾಬೀಸ್ ನನ್ಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ರೀಲ್ಸ್ ಸ್ಕ್ರಾಲ್ ಮಾಡುದು ಫೇವ್ರೆಟ್ ಹಾಬಿ. ಸೊ ಮ್ಯೂರಲ್ಗೆ ಸ್ವಲ್ಪ ಕನ್ನಡ ಆಚೆ ಈಚೆ ಆಗ್ಬೋದು, ಬಿಕಾಸ್ ಅವರ ಮದರ್ ಟಂಗ್ ಕೊಂಕಣಿ ಇವ್ರಿಬ್ರದ್ದು ಕೂಡ. ಸೊ ಅವರು ಆವಾಗ್ಲಿಂದ ಹೇಳ್ತಿದ್ರು ನಂದು ಏನಾದ್ರು ಕಾಮೆಂಟ್ಸ್ ಅಲ್ಲಿ ಬ್ಯಾಡ್ ಕಾಮೆಂಟ್ಸ್ ಬರ್ಬೋದು. ಸೊ ಅದಕ್ಕೆ ಸ್ಪೇರ್ ದಮ್. ಓಕೆ, ಸೊ ನಂದಿನಿ, ನಿಮ್ಮ ಪರಿಚಯ. ಹಾಯ್, ನನ್ನ ಹೆಸರು ನಂದಿನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಇನ್ವೈಟ್ ಮಾಡಿದ್ದಕ್ಕೆ ರುಚಿ ಗಮ್ಮತ್ತಿಗೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಹ್ಯಾವ್ ಫನ್ ಇನ್ ದಿಸ್ ಶೋ. ಅಂಡ್ ನಾನು ಫುಲ್ ಟೈಮ್ ಮಾಡ್ಲಿಂಗ್ ಮತ್ತೆ ಮಾಡ್ಲಿಂಗ್ ಮಾಡ್ತಾ ಇದ್ದೀನಿ. ನನ್ನ ಹಾಬೀಸ್ ಸಿಂಗಿಂಗ್, ಡ್ಯಾನ್ಸಿಂಗ್, going to gym and content creation. Welcome to the show, Nandini. Thank you so much. ನಿಮ್ಗೆ ಡ್ಯಾನ್ಸ್, ನಂದಿನಿ ಬಗ್ಗೆ ಹೇಳ್ಬೇಕು. ಇವರು ಡ್ಯಾನ್ಸ್ ಮಾಡ್ತಾರೆ, ವೈಲಿನ್ ಪ್ಲೇ ಮಾಡ್ತಾರೆ, ಮತ್ತೇನೋ ಸಿಂಗಿಂಗ್ ಮಾಡ್ತಾರೆ, ಮಾಡ್ಲಿಂಗ್ ಮಾಡ್ತಾರೆ, ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆಲ್ರಿಗೂ ವೆಲ್ಕಮ್ ಟು ದ ಶೋ. ಸೊ ನಮ್ಮ ರುಚಿ ಗಮ್ಮತ್ ಇಸ್ ಫುಡ್ ಫನ್ ಶೋ ಅಂತಾನೆ ಹೇಳ್ಬೋದು. ಸೊ ಈ ಫಸ್ಟ್ ರೌಂಡ್ ನಿಮ್ಗೆ ಗೊತ್ತಾ ಏನು ಅಂತ? ನೋಡಿದಿರಾ ವಿಡಿಯೋಸ್ ಇದುವರೆಗೂ? ನೋಡಿದ್ದೀನಿ, ಬಟ್ ಏನು ರೌಂಡ್ ಅಂತ ಐಡಿಯಾ ಇಲ್ಲ, ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ರೌಂಡ್ ಬಂದು ರೆಸಿಪಿ ಪಜಲ್. ಈ ರೆಸಿಪಿ ಪಜಲ್ ಅಲ್ಲಿ ನಾನ್ ನಿಮ್ಗೆ ಕೆಲವೊಂದು ರಿಡಲ್ಸ್ ಕೇಳ್ತೀನಿ, ಅಂದ್ರೆ ಒಗಟುಗಳು ಕೇಳ್ತೀನಿ. ಇದು ಫುಡ್ ರಿಲೇಟೆಡ್ ಒಗಟುಗಳಾಗಿರುತ್ತೆ. ಸೊ ಈ ಒಗಟನ್ನ ಕೇಳಿ ನಿಮ್ ತಲೆಯಲ್ಲಿ ಫಸ್ಟ್ ಯಾವ ಫುಡ್ ಬರುತ್ತೆ ಅದನ್ನ ನೀವು ಹೇಳ್ಬೇಕು. ಓಕೆನಾ? ಸ್ಟಾರ್ಟ್ ಮಾಡೋಣ. ನಮ್ಮ ಮ್ಯೂರಲ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಕೋತೀನಿ, ಬಟ್ ಸ್ಟಿಲ್ ಪರವಾಗಿಲ್ಲ. ಲೆಟ್ಸ್ ಸಿ. ಇದಕ್ಕಿಂತ ಮುಂಚೆ ನನಗೆ ಗೊತ್ತಾಗ್ಬೇಕು ನಿಮ್ಮ ಫೇವರೆಟ್ ಫುಡ್ ಏನು ಅಂತ ಎಲ್ರದನ್ನು. ಸೊ ಅಲ್ವಿಟಾ. ಗ್ರಿಲ್ ಚಿಕನ್. ಓಕೆ, ಒಂದು ಕೋರಿ ರೊಟ್ಟಿ ಸುಮಾರು ಜನ ಹೇಳಿದ್ರು ಅನ್ಸುತ್ತೆ ಈ ತನಕ. ನಿಂದು? ಮಸಾಲೆ ದೋಸೆ ವಿತ್ ಚಿಕನ್ ಕರಿ.
dosa with ಚಿಕನ್ ಕರಿ. ಮಸಾಲೆ ದೋಸೆನು ಚಿಕನ್ ಕರಿ ಹಾಕಿ ತಿಂತಾರ ಬಟ್ ಒಂದ್ ಹೇಳು ಬಿಕಾಸ್ ಇದನ್ನ ನಾವು ಬಜರ್ ಆಗಿ ಯೂಸ್ ಮಾಡ್ತೀವಿ. dosa with chicken curry. ಓಕೆ ಫೈನಲ್ ಅಲ್ವಾ? ಬಿಕಾಸ್ ಇದನ್ನ ನೀ ಬಜರ್ ಆಗಿ ಯೂಸ್ ಮಾಡ್ತೀಯಾ. ನಾನು ಯಾವ ಕ್ವೆಶನ್ ಕೇಳ್ತೀನಲ್ಲ, ಯಾರ್ಗ ಆನ್ಸರ್ ಗೊತ್ತೋ ಅವರು ನಿಮ್ಮ ಬಜರ್ ಅನ್ನ ಹೇಳ್ತೀರಾ. ಸೊ ಬಜರ್ ಹೇಳ್ದವ್ರಿಗೆ ಫಸ್ಟ್ ಚಾನ್ಸ್ ಸಿಗುತ್ತೆ. ನಾನೀಗ ಕ್ವೆಶನ್ ಈಗ ರಿಡಲ್ಸ್ ಕೇಳ್ದಲ್ವಾ, ಅದ್ ಆನ್ಸರ್ ಗೊತ್ತಿದವರು ಈಗ ನಿನಗ್ ಗೊತ್ತ ಅಂತಂದ್ರೆ ಮಸಾಲೆ ದೋಸೆ ವಿತ್ ಚಿಕನ್ ಕರಿ ಅಷ್ಟ್ ಹೇಳಕ್ ಟೈಮ್ ಇದೆಯಾ? ಚಿಕನ್ ಕರಿ. ಓಕೆ, ನಿಮ್ದು ಬಜರ್ ನೆನ್ಪಿದೆ ತಾನೆ? ಸೊ ನಾನು ಫಸ್ಟ್ ಕ್ವೆಶನ್ ಕೇಳ್ತೀನಿ, ವಾಪಸ್ ಕೇಳ್ಬೇಕು. ಓಕೆ, ಐ ಲಾಸ್ಟ್ ಇಟ್ ಒನ್ಸ್ ಅಗೇನ್. ಎಲೆಯಂತೆ ಹಗುರವಾಗಿದ್ದೀನಿ, ಸೂರ್ಯೋದಯದ ಹಳದಿಯಂತೆ ಹೊಳಿತೀನಿ, ಕರಿಬೇವು ಸದ್ದು ಮಾಡಿ ನಿಂಬೆ ರಸದ ಜೊತೆಗೆ ನಿಮಿಷದಲ್ಲಿ ಸಿದ್ಧವಾಗ್ತೀನಿ, ಈ ಬೆಳಗಿನ ಸರಳ ತಿಂಡಿ ನಾನ್ಯಾರು? ಎಸ್, ಓ ಅಲ್ವೇಟಾ, ನೈಸ್. ಮಾಡ್ತಾರಲ್ಲ, ನೀವೇನೋ ಮಾಡಲ್ವಾ ಕುಕ್? ನಂದಿನಿ ಮಾಡ್ಬೇಕು ತಾನೆ ರೂಮಲ್ಲಿ? ಮಾಡ್ತೀನಿ, ಬಟ್ ನನ್ ಜಿಮ್ ಹೋಗೋದ್ರಿಂದ ಲೈಕ್ ಎಲ್ಲ ನಂದು ಡಯಟ್ ಲೈಕ್ ವೆಜಿಟೇಬಲ್ಸ್ ಬಾಯ್ಲ್ಡ್ ಅದೇ ಮಾಡ್ತೀನಿ. ಚಿಕನ್ ಬಾಯ್ಲ್ಡ್ ಇದೆ ತಿನ್ನೋದು ಸಿಂಪಲ್ ಆಗಿ. ಒಂದ್ ಸೈಡ್ ಬಿದ್ದಿರುತ್ತೆ ತಿನ್ನೋದೆಲ್ಲ, ಅದಕ್ಕೆ ಗೊತ್ತಿಲ್ಲ ನಿಮ್ಗೆ. ಅಲ್ಲೂ ದಿನ ಪೋಹ ಮಾಡ್ತೀರಾ? ಈಸಿ ಅಂತ, ಈಸಿ ರೆಸಿಪಿ. ಈಸಿ ರೆಸಿಪಿ. ಸೊ ಅಲ್ವಿಟಾಗಿ ಹೋಗ್ತಿದೆ 5 ಪಾಯಿಂಟ್ಸ್. ಎಸ್, ಕಂಗ್ರಾಚುಲೇಷನ್ಸ್. ಈಗ ಇನ್ನೂ 2 ಕ್ವೆಶನ್ ಇದೆ, ಡೋಂಟ್ ವರಿ. ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ಪೂರಿಯ ರೂಪ, ಸಿಹಿಯ ಸ್ವಭಾವ, ಬಾಳೆಹಣ್ಣಿನ ರಹಸ್ಯವಿದೆ ಒಳಗೆ, ಮೃದುವಾಗಿ ಬಂಗಾರದ ರೂಪದಲ್ಲಿ ಕಂಗೊಳಿಸುತ್ತಾ ಉಡುಪಿ ಮಂಗಳೂರು ಖ್ಯಾತಿ ಪಡೆದಿರುವೆ, ನಾನ್ಯಾರು? ಕೊರಿ ರೊಟ್ಟಿ. ಫುಲ್ ಆನ್ ಜೋಶ್. ನಾನ್ ಕೋರಿ ರೊಟ್ಟಿ ಹೇಳಿ ತಪ್ಪು ಮಾಡ್ದೇನಂತ. ಹೌದು, ನಿಮ್ಗೆ ಅಲ್ಲ, ಬಟ್ ಅವರು ಗ್ರಿಲ್ ಚಿಕನ್ ಪಟ್ ಅಂತ ಹೇಳಿದ್ರು. ಮ್ಯೂರಲ್, ಕಮಾನ್, ಆಗನೂ ಗೊತ್ತಿತ್ತ ಆನ್ಸರ್ ಪೋಹ? ಇಲ್ಲ, ಈಗ ಗೊತ್ತಿತ್ತು. ಬನ್ಸ್. ಓ, ನಿಮಗ್ ಗೊತ್ತಿಲ್ವಾ? ಅಲ್ಲೇ ಸೈಡ್ ಅಲ್ಲಿ ಹೋದ್ರೆ ನನಗ್ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿಲ್ಲ. ಓಕೆ, ಸೊ 5 ಪಾಯಿಂಟ್ಸ್ ಸಿಕ್ತು. ಆಲ್ರೆಡಿ ಅಲ್ವಿಟ್ಟಾಗೆ 10 ಪಾಯಿಂಟ್ಸ್ ಆಯ್ತು. ನೀವು ಜಾಗೃತಿಯಲ್ಲಿರ್ಬೇಕು ಇವಾಗ. 3ನೇ ಕ್ವೆಶನ್ ಕೇಳ್ತೀನಿ. ನೀವು ನಮ್ಮ ಆಡಿಯನ್ಸ್ ಕೂಡ ಇದ್ರ ಜೊತೆಗೆ ಗೆಸ್ ಮಾಡಕ್ ನೋಡಿ, ಓಕೆನಾ? 3ನೇ ಪ್ರಶ್ನೆ. ಮೊಸರು ಸೇರಿ ಹಿಟ್ಟಿನ ಜೊತೆ ಎಣ್ಣೆಯಲ್ಲಿ ಬಂಗಾರ ಹೊಳೆದಂಗೆ ಹೊಳೆಯುತ್ತೆ, ಮೃದುವಾದ ಉಂಡೆ ಚಟ್ನಿಗೆ ಸಾತಿ, ಟೀ ಕುಡಿಯೋ ವೇಳೆ ನನ್ನನ್ನು ನೆನಪಿಸಿ, ನಾನ್ಯಾರು? ಪರವಾಗಿಲ್ಲ. ಚಿಕನ್ ಕರಿ ವಡೆ ಅಲ್ಲ ಪಾಪ, ಇದು ನಂದಿನಿ ಕಷ್ಟ ಆಗ್ಬೋದ ಅಂತ. ಇದು ಕ್ಲೂ ಆಯ್ತು. ಹಾ, ಎಸ್. ಇದೇನಿದು ಫುಲ್ ಈಚೆ ಕಡೆಗೆ 15 ಪಾಯಿಂಟ್ಸ್ ಆಗಿ ನಾವು ಗೋಳಿ ಬಜೆ ಇಷ್ಟ. ಬನ್ಸ್ ನಾನು ಯೂಶಲಿ ಅದೇ ಪ್ರಿಫರ್ ಮಾಡ್ತೀನಿ ಇಲ್ಲಿ ಬೆಂಗಳೂರಲ್ಲಿ ಸೈಡ್ ಅಲ್ಲ. ನಾನೇನು ಮೋಸ ಮಾಡಿಲ್ಲ. ಗೋಳಿ ಬಜೆ ಸ್ವೀಟ್ ಇಲ್ಲ, ಪಾಪ ಸ್ವಲ್ಪ ಸ್ವೀಟ್ ಇರುತ್ತಲ್ವಾ, ಲೈಟ್ ಆಗಿ, ಜಾಸ್ತಿ ಇರಲ್ಲ, ಅದು ಚೆನ್ನಾಗಿರುತ್ತೆ. ಪಾಪ ನಂದಿನಿ ಅದಕ್ಕೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೇಕು, ಗೊತ್ತಾಯ್ತಾ? ಮುಂದೆ ಮಾಡ್ತೀನಿ. ಇನ್ನೊಂದು ಗೋಳಿ ಬಜೆ ಸಖತ್ತಾಗಿರುತ್ತೆ. ಬಟ್ ಈ ರೌಂಡ್ ನ ಕೊನೆಯಲ್ಲಿ ನಮ್ಮ ಅಲ್ವಿಟಾಗೆ ಎಲ್ಲಾ ಪಾಯಿಂಟ್ಸ್ ಹೋಗಿರೋದ್ರಿಂದ 15 ಪಾಯಿಂಟ್ಸ್ ನಿಮ್ದಾಗಿದೆ. ಅಗೈನ್ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ರೌಂಡ್ ನೀವೆಲ್ಲ ಪ್ರಿಪೇರ್ ಆಗಿರಿ, ಇದು ಎಲ್ರಿಗೂ ಈಕ್ವಲ್ ಚಾನ್ಸಸ್ ಇದೆ, ಆಯ್ತಾ? ಓಕೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ನೀವಿಬ್ರು ಎಕ್ಸೈಟೆಡ್ ಆಗಿದ್ದೀರಾ? ಎಸ್, ವೆರಿ ಎಕ್ಸೈಟೆಡ್. ಫುಲ್ ಕಾನ್ಫಿಡೆನ್ಸ್ ಲೋ ಆಯ್ತಾ? ಇಲ್ಲ ಅಲ್ಲ, ಈಗ್ಲೂ 15 ಪಾಯಿಂಟ್ಸ್ ವಿನ್ ಆಗೋ ಚಾನ್ಸಸ್ ಇದೆ. ಸೊ ರೆಡಿ ಆಗಿರಿ. ಅಲ್ಲೂ ಕೂಡ ರೆಡಿ ಆಗಿದಾರಂತೆ, ನೋಡೋಣ. ಸೊ ನಮ್ಮ ಸೆಕೆಂಡ್ ರೌಂಡ್ ನ ಹೆಸರು ಕಿಚನ್ ಕನ್ಫ್ಯೂಷನ್. ಕಿಚನ್ ಕನ್ಫ್ಯೂಷನ್ ಅಂತ ಏನು ಅಂತಂದ್ರೆ, ಮಾಮೂಲಿ ನೀವ್ ಅಡಿಗೆ ಮಾಡ್ತೀರಾ ಅಂತ ನೀನ್ ಹೇಳಿದ್ಯಲ್ಲ ಅಲ್ಲೂ. ಸೊ ಅಡಿಗೆ ಮಾಮೂಲಿ ಸ್ವಲ್ಪ ಅಲ್ಲಿ ಇಲ್ಲಿ, ಅದೇ ಜಿಮ್ ಗರ್ಲ್. ಸೊ ಎಷ್ಟು ಬೇಕೋ ಅಷ್ಟು, ಪ್ರೋಟೀನ್ ಎಷ್ಟು ಅಷ್ಟೆಲ್ಲ ಮಾಡಿ ಅಭ್ಯಾಸ. ಈ ಕಿಚನ್ ಕನ್ಫ್ಯೂಷನ್ ಏನು ಅಂತ ಅಂದ್ರೆ, ನಮ್ಗೆ ಅಡ್ಗೆ ಮನೆಗೆ ಹೋಗ್ತಿವೋ ಬಿಡ್ತೀವೋ, ಹೋದ್ರೂ ಕೆಲವು ಸಲ ಅಲ್ಲಿ ಏನಿದೆ ಅಂತ ಗೊತ್ತಿರಲ್ಲ. ಸೊ ನಾನ್ ಈ ರೌಂಡ್ ಅಲ್ಲಿ ಏನಿಟ್ಟಿದ್ದೀನಿ ಅಂತ ಅಂದ್ರೆ, ಕೆಲವೊಂದು ಫ್ರೂಟ್ಸ್ ತೋರಿಸ್ತೀನಿ, ಅದು ಯಾವ ಫ್ರೂಟ್ ಅಂತ ನೀವು ಗೆಸ್ ಮಾಡ್ಬೇಕು.
ಆಯ್ತಾ? ಈ ಫ್ರೂಟ್ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಯಾವ ಫ್ರೂಟ್ ಅಂತ ಫ್ರೂಟ್ ಫೋಟೋ ತೋರಿಸಲ್ಲ. ಪಜಲ್ ತರ ಇರುತ್ತೆ ಅದು, ಅದನ್ನ ನೀವು ಜಾಯಿನ್ ಮಾಡಿ ಗೆಸ್ ಮಾಡ್ಬೇಕು. ಓಕೆ, ರೆಡಿ ಇದೀರಾ? ಸೊ ಫಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಫಸ್ಟ್ ಪಿಕ್ಚರ್, ಲೆಟ್ ಮೀ ಶೋ ಯು. ಈಗಲೂ ಕೂಡ ಬಜರ್ ಹೇಳ್ಬೇಕು. ಓಕೆ, ಫಸ್ಟ್ ಈಸಿ ಇರೋದ್ ಕೊಡ್ತೀನಿ. ಎಸ್, ಬಾಳೆಹಣ್ಣು. ಬಜರ್ ಬಜರ್ ಬಜರ್. ಕೋಳಿ ರೊಟ್ಟಿ, ಬಾಳೆಹಣ್ಣು. ಎಸ್, ಫೈನಲಿ ಮ್ಯೂರಲ್ ಆದ್ರೆ ತೆಗೆದ್ರು. ಥ್ಯಾಂಕ್ ಗಾಡ್, ಸ್ವಲ್ಪ ಕಾಂಪಿಟೇಷನ್ ಜೀವ ಬಂತು. ಗೊತ್ತಾಯ್ತಾ? ಬಳೆ ಮತ್ತೆ ಹಣ್ಣು. ನೀವು ಕೂಡ ಗೆಸ್ ಮಾಡಿದಿರಿ ಆಡಿಯನ್ಸ್. ಸೆಕೆಂಡ್ ಕ್ವೆಶ್ಚನ್, ಇದು ಸ್ವಲ್ಪ ಗೊತ್ತಾಗೋದು ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಗೆಸ್ ಮಾಡಿ. ಎಸ್, ಪಿನ್ ಡ್ರಾಪ್ ಸೈಲೆನ್ಸ್. ಬುಕ್ ಪೇಜ್ ಇದು ಪೇಜ್ ಡೈರೆಕ್ಟ್ ಆಗಿಲ್ಲ, ನೀವೆರಡನ್ನು ಕೂಡ್ಸಿ ಸ್ವಲ್ಪ ಹೇಳ್ತಾ ಇದ್ರೆ ಗೊತ್ತಾಗುತ್ತೆ. ಕ್ಲೂ ಕೊಡ್ಲಾ? ಫಸ್ಟ್ ಪಿಕ್ಚರ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಆಕ್ಷನ್ ಏನು? ನಿಂಬೆ ತೆಗಿತಾ ಇದ್ದಾರೆ. ಕುಯ್ಯೋದಕ್ಕೆ ಇನ್ನೊಂದು ವರ್ಡ್ ಹಾಕಿ ಮತ್ತೆ ನೆಕ್ಸ್ಟ್ ಗೆ ಏನಿದೆ ಅಂತ ಗೆಸ್ ಮಾಡಿ. ಅಲ್ಲ, ನೆಕ್ಸ್ಟ್ ಅಲ್ಲಿ ಅದು ಏನಿದೆಯೋ ಪಿಕ್ಚರ್ ಅದ್ರದ್ದೇ ಹೆಸರು ಹೇಳಿ. ನಾನು ಹೇಳ್ದೆ, ಬಟ್ ಅವ್ರು ಯಾರು ಕ್ಯಾಚ್ ಮಾಡಿಲ್ಲ. ಅಲ್ಲ, ಫಸ್ಟ್ ಏನೋ ಆಕ್ಷನ್ ಮಾಡ್ತಿದ್ದಾರೆ, ಸೆಕೆಂಡ್ ನೀನ್ ಕೇಳಿದ್ಯಲ್ಲ ಅದನ್ನೇ ಕನ್ನಡದಲ್ಲಿ. ಕಿತ್ಲೆ ಹಣ್ಣು. ಬಜರ್ ಬಜರ್ ಬಜರ್. ಕಿತ್ಲೆ ಹಣ್ಣು. ಚಿಕನ್ ಕರಿನ ಹೇಳಿದ ಯಾ, ಅವ್ರ ಬಜರ್ ಅದನ್ನ. ಕರೆಕ್ಟ್. ಥ್ಯಾಂಕ್ ಗಾಡ್. 15-5-5. ಸೊ ಕಿತ್ತದು ಕೀಳದು ಹಣ್ಣು, ಕಿತ್ತಳೆ. ಓಕೆ, ಮೂರನೇ ರೌಂಡ್ ಹೋಗೋಣ. ರೆಡಿ ಆಗಿದ್ದೀರಾ? ಎಸ್. ಸೊ ಬಜರ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೌಂಡ್ ಇದು ಚೆನ್ನಾಗೇ ಇದೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಈಸಿ ಕ್ಲೂ ಕೊಡ್ತೀನಿ, ಅದಾದ್ಮೇಲೆ ಬಟ್ ಗೆಸ್ ಮಾಡಿ. ಎಲ್ಲ ಪ್ಲಸ್ ಪ್ಲಸ್. ಕರೆಕ್ಟ್. ಹಲ್ಲು, ಸೀನದು ಹಣ್ಣು, ಹಲಸಿನ ಹಣ್ಣು. ಈಗ ಸೀಸನ್ ಅಲ್ವಾ, ಇಷ್ಟನಾ ಹಲಸಿನ ಹಣ್ಣು? ತಿಂತೀರಾ? ಯಾವ ಹಣ್ಣು ಇಷ್ಟ ನಿಂಗೆ? ವಾಟರ್ಮೆಲನ್. ನಿಂಗೆ? ಸೇಮ್ ವಾಟರ್ಮೆಲನ್. ನಿಂಗೆ? ಓಕೆ, ಪರವಾಗಿಲ್ಲ. ಸೊ ಬೈ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ನಮ್ಮ ಸ್ಕೋರ್ ಹೀಗಿದೆ 20. ಯಪ್ಪ ದೇವ್ರೆ, ನಮ್ಮ ಮ್ಯೂರಲ್ದು 5. ನಂದಿನಿ 5. ದಟ್ಸ್ ಓಕೆ. ಎಲ್ರಿಗೂ ಕಂಗ್ರಾಚುಲೇಷನ್ಸ್. ನಮ್ಮ ಮೂರನೇ ರೌಂಡ್ ಹೋಗೋಣ. ಎಸ್. ಮೂರನೇ ರೌಂಡ್ ಏನು ಅಂತ ಅಂದ್ರೆ ರುಚಿ ರಹಸ್ಯ. ರುಚಿ ರಹಸ್ಯ ಏನು ಅಂತ ಅಂದ್ರೆ ನಾವು ನಿಮ್ಗೆ ಒಂದು ಫುಡ್ ಕೊಡ್ತೇವೆ. ನಾವಿವತ್ತಿದ್ದೀವಿ ನಮ್ಮ ಕೋಸ್ಟಲ್ ವೇವ್ಸ್ ಕೋರ್ಮಂಗ್ಲ ಅಲ್ಲಿ. ಅವ್ರದ್ದು ಒಂದು ಯೂನಿಕ್ ಡಿಶ್ ನಿಮ್ಗೆ ತಂದಿಡ್ತಾರೆ. ನಾವು ಗೆಸ್ಟ್ ಝೋನ್ ಹೋಗ್ತೀವಿ, ಒಬ್ರೊಬ್ರನ್ನೇ ನಾನು ಕರಿತೀನಿ, ಅಂಡ್ ಉಳಿದ ಇಬ್ರು ಹೊರಗಡೆ ಇರ್ತಾರೆ. ಒಬ್ರು ಗೆಸ್ ಮಾಡ್ಬೇಕಾದ್ರೆ ಇನ್ನೊಬ್ರು ಕೇಳಿಸ್ಕೊಳಲ್ಲ. ಓಕೆನಾ? ಸೊ ನೀವ್ ಆ ಡಿಶ್ ಅನ್ನ ತಿಂದು ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಗೆಸ್ ಮಾಡ್ಬೇಕು. ಜಾಸ್ತಿ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಅವರಿಗೆ 10 ಪಾಯಿಂಟ್ಸ್ ಸಿಗತ್ತೆ. ಓಕೆ, ರೆಡಿ ಇದೀರಲ್ವಾ? ಏನ್ ಸಿಕ್ಕಿಲ್ಲ ಅಂದ್ರೆ ಪಾಯಿಂಟ್ಸ್ ಪಾಯಿಂಟ್ ಸಿಕ್ಕಿಲ್ಲ ಅಂದ್ರೆ ಟಾಟಾ ಬಾಬಾ. ಓಕೆ, ಎಕ್ಸ್ಟ್ರಾ ಕೊಡ್ಬೇಕಾ? ಮತ್ತೆ ನೋಡೋಣ ನೀನ್ ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡ್ತಿ ಅದ್ರ ಮೇಲೆ. ಓಕೆ, ಸೊ ಸೆಟಪ್ ಚೇಂಜ್ ಮಾಡೋಣ. Yes. Yes, let's see in the setup. ಹಾಸ್ಯದಲ್ಲಿ ಮಜಾ, ಆಟದಲ್ಲಿ ರಂಗು, ಮೊನ್ನೆಯಂತೆ ಸೌಹಾರ್ದ ಸೊಬಗು, ನಮ್ಮ ಜೊತೆ ಬನ್ನಿ ಸೇರಿ, ಎಂದು ಇಲ್ಲಿ ಉತ್ಸವ ಶುರು. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸುಸ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ನ 7ನೇ ಎಪಿಸೋಡ್ ನ 3ನೇ ರೌಂಡ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಈಗ ನಡೀತಾ ಇದೆ ರುಚಿ ರಹಸ್ಯ. ಒಬ್ರು ನಮ್ಮ ಅತಿಥಿ ಇಲ್ಲಿ ಇದ್ದಾರೆ ಅಂಡ್ ಇಬ್ರನ್ನ ಆಲ್ರೆಡಿ ಹೊರಗ್ ಕಳ್ಸಿದೀನಿ, ಬಿಕಾಸ್ ಅವ್ರಿಗೆ ಕೇಳಿಸ್ಬಾರದು ಇವ್ರು ಏನೇನ್ ಗೆಸ್ ಮಾಡ್ತಿದ್ದಾರೆ ಅಂತ. ಸೊ ಕೋಸ್ಟಲ್ ವೇವ್ಸ್ ನ ಒಂದು ಯೂನಿಕ್ ಡಿಶ್ ಕೂಡ ನಮ್ಮ ಎದುರಿಗೆ ರೆಡಿ ಆಗಿದೆ. ಮ್ಯೂರಲ್ ಕೂಡ ಬರ್ತಿದ್ದಾರೆ, ಟೇಸ್ಟ್ ಮಾಡಿ ಹೇಳೋದಕ್ಕೆ. ಬನ್ನಿ ಮ್ಯೂರಲ್ ಏ ಅಂತೆ.
ಸೊ ತಿನ್ಬೋದು, ಹೇಳ್ಬಹುದು. ಓಕೆ, ಹಾ, ಗೆಸ್ಟ್ ಮಾಡಿ ಏನೇನಿದೆ ಅಂತ. ನೋಡ್ಲಿಕ್ಕೆ ಚಂದ ಇದೆ, ನೋಡ್ಲಿಕ್ಕೆ ಚಂದ ಇದೆ, ತಿಂದು ಹೇಳಿ. ಕೆಂಪಾಗಿದೆ. ಕೆಂಪಾಗಿದೆ. ನೋಡ್ಲಿಕ್ಕೆ ಚೆನ್ನಾಗಿದೆ, ತಿನ್ಲಿಕ್ಕೆ ಇನ್ನೂ ಚಂದಾಗಿದೆ. ಚೆನ್ನಾಗಿದೆ. ಹೇಳ್ಬೋದಾ? ಓಕೆ, ಹಾ. ಗೆಸ್ ಮಾಡ್ಲಾ? ಹಾ. ಇದರಲ್ಲಿ ಅನಿಯನ್, ಹ್ಮ್. ಕೊರಿಯಂಡರ್ ಲೀವ್ಸ್, ಓಕೆ. ಉಪ್ಪು, ಹ್ಮ್. ಅರಿಶಿನ, ಹ್ಮ್. ಗರಂ ಮಸಾಲ, ನನ್ ಬಾಯಲ್ಲಿ ನೀರ್ ಬರ್ತಿದೆ. ಈ ರೌಂಡ್ ಅಲ್ಲಿ ನನಗಿದೆ ಕಷ್ಟ. ಮತ್ತೆ ಮರ್ತೋದೇನಾ? ಚಿಕನ್, ಮೇನ್ ಇಂಗ್ರೀಡಿಯಂಟ್ ಚಿಕನ್, ಓಕೆ. ಚಿಲ್ಲಿ ಪೌಡರ್, ಮತ್ತೆ ಮ್ಯಾರಿನೇಟ್ ಮಾಡುವಾಗ ದಹಿ. ಓಕೆ. ಮನೇಲಿ ಏನಾದ್ರು ಏನ್ ಚೆನ್ನಾಗ್ ಮಾಡ್ತೀರಾ ನೀವು ಕುಕ್ ಮಾಡಿದ್ರೆ? ಗ್ರೀನ್ ಚಿಕನ್ ಕರಿ. ಗ್ರೀನ್ ಚಿಕನ್ ಕರಿ ಚೆನ್ನಾಗ್ ಮಾಡ್ತೀರಾ? ಸೊ ಖಾರ ಅಂದ್ರೆ ಇಷ್ಟ ಜನ ಜಾಸ್ತಿ? ಖಾರ ಅಂದ್ರೆ ಸ್ಪೈಸಿ ಐಟಮ್ ಇಷ್ಟನಾ? ಹೌದು, ತುಂಬಾ ಇಷ್ಟ ನನಗೆ ತುಂಬಾ ಸ್ಪೈಸಿ. ಇಷ್ಟನಾ? ಇದೇಗಿತ್ತು ಸ್ಪೈಸಿ ಇತ್ತ ಮೀಡಿಯಂ ಇತ್ತ? ಮೀಡಿಯಂ ಸ್ಪೈಸಿ ಒಳ್ಳೇದಿತ್ತು. ಓಕೆ, ನಾನೇನ್ ಇವ್ರು ಕ್ಲೂ ಕೊಡ್ತಿಲ್ಲ, ಬಿಕಾಸ್ ಇವ್ರು ಆಲ್ರೆಡಿ ಗೆಸ್ ಮಾಡಾಯ್ತು. ಇದ್ರಲ್ಲಿ ನೀವು ವಿನ್ ಆದ್ರೆ 10 ಪಾಯಿಂಟ್ಸ್ ನಿಮ್ಗೆ ಸಿಗುತ್ತೆ. ಇನ್ ಕೇಸ್ ತಪ್ಪಾಗಿದ್ರೆ ನೆಗೆಟಿವ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ಆಲ್ರೆಡಿ ಹೇಳಿದೆ. ಹೌದು. ಸೊ ಲೆಟ್ ಸಿ ಯಾರು ವಿನ್ ಆಗ್ತಾರೆ ಅಂತ. ಅಂಡ್ ಇದ್ರಲ್ಲಿ ವಿನ್ ಆದ್ರೆ 10 ಪಾಯಿಂಟ್ಸ್ ಸಿಗುತ್ತೆ. ಓಕೆನಾ? ಓಕೆ, ನಮ್ಮ ಮ್ಯೂರಲ್ ಹೇಳಿ ಹೋದ್ಲು. ಈಗ ನನ್ನ ನೆಕ್ಸ್ಟ್ ಅತಿಥಿ ಬಾ ಅಲ್ವಿಟಾ ದಯಾಸ್ ಅಲ್ಲು. ಓಕೆ, ಸೊ ಕೋಸ್ಟಲ್ ವೇವ್ಸ್ ನ ಯೂನಿಕ್ ಡಿಶ್ ನಿನ್ನ ಎದುರಿಗೆ ಇಟ್ಟಿದೀವಿ. ತಿಂದು ಏನೇನೆಲ್ಲ ಹಾಕಿ ಇದನ್ನ ಮಾಡಿದ್ದಾರೆ ಅಂತ ಹೇಳು. ಹಾ, ನೆಗೆಟಿವ್ ಪಾಯಿಂಟ್ಸ್ ಕೂಡ ಇರೋ ಸಾಧ್ಯತೆ ಇದೆ, ನಿನಗ್ ಮಾತ್ರ ಅಲ್ಲ ಎಲ್ರಿಗೂ ಕೂಡ. ಬಟ್ ವಿನ್ ಆದ್ರೆ 10 ಪಾಯಿಂಟ್ಸ್ ಸಿಗುತ್ತೆ. ಓಕೆನಾ? ಗೋ ಅಹೆಡ್. ಕೊರಿಯಂಡರ್, ಕೊರಿಯಾಂಡರ್, ಚಿಕನ್, ಕೊರಿಯಾಂಡರ್ ಹೇಳಿದ್ರು, ಚಿಕನ್ ಹೇಳಿದ್ರು. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೇಳಿಸ್ತಿದೆಲ್ಲ. ಫುಡ್ ಕಲರ್, ಹಾ, ಚಿಲ್ಲಿ ಪೌಡರ್, ಹಾ, ಚಿಲ್ಲಿ ಪೌಡರ್, ಟರ್ಮರಿಕ್, ಸಾಲ್ಟ್, ಲೆಮನ್. ಓಕೆ. ಟೇಸ್ಟಿಂಗ್ ಇದೆ, ಚೆನ್ನಾಗಿದೆ. ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಏನಿರ್ಬೋದು ಬೇರೆ ಇಂಗ್ರೀಡಿಯೆಂಟ್ಸ್? ಗರಂ ಮಸಾಲ, ಗರಂ ಮಸಾಲ ನಾನೇನು ಹೇಳಲ್ಲ, ಆಯ್ತಾ? ಆಯ್ತು. ಏನಿರ್ಬೋದು? ಆಯಿಲ್, ಮತ್ತೆ ಕರ್ಡ್, ಬೇರೆ ಏನಿರ್ಬೋದು? ಥಿಂಕ್ ಮಾಡು, ಥಿಂಕ್. ಟೋಟಲ್ ಎಷ್ಟು ಇಂಗ್ರೀಡಿಯೆಂಟ್ ಇದೆ ಅದು ಗೊತ್ತಾ? ಹೇಳಲ್ಲ. ನೋ ಕ್ಲೂ. ಪೆಪ್ಪರ್ ಕನ್ಸಿಡರ್ ಮಾಡ್ಲಾ? ಪೆಪ್ಪರ್. ಮತ್ತೇನಿರ್ಬೋದು? ಮನೇಲಿ ಏನ್ ಮಾಡ್ತೀಯ? ಟರ್ಮರಿಕ್ ಹೇಳಿದ್ನಾ? ಟರ್ಮರಿಕ್. ಕಬಾಬ್ ಮಸಾಲಾನ ನಾವು ಮನೇಲಿ ಯೂಸ್ ಮಾಡುತ್ತೀವಿ, ಹೋಟೆಲ್ ಅಲ್ಲಿ ಮಾಡ್ತಾರೆ. ಬಟ್ ಹೇಳಾಯ್ತು. ಸರಿ, ಇದು ಏನಾಗಿರ್ಬೋದು? ಆಲ್ಮೋಸ್ಟ್ ಆಯ್ತಲ್ಲ? ಓಕೆ, ಸೊ ಮನೇಲಿ ಏನ್ ಕುಕ್ ಮಾಡ್ತೀಯ? ಚೆನ್ನಾಗಿ ಏನ್ ಕುಕ್ ಮಾಡ್ತೀಯ? ಚೆನ್ನಾಗಿ ಹೇಳಿದ್ರೆ ನಾನು ಚಿಕನ್ ಪಲಾವ್ ಮಾಡ್ತೀನಿ. ಚಿಕನ್ ಪಲಾವ್ ಜಸ್ಟ್ ಕುಕ್ಕರ್ ಅಲ್ಲಿ ಹಾಕೋದಲ್ಲ, ಸೊ ಚೆನ್ನಾಗಿರುತ್ತೆ. ನಮ್ಮೊಂದ್ಸಲ ಮಾಡಿ ತರ್ತೀಯ? ತರ್ತೀನಿ. ಓಕೆ, ಅಲ್ಲೋ. ಸೊ ಇದ್ರಲ್ಲಿ ಜಾಸ್ತಿ ನೀನ್ ಹೇಳಿದ್ರೆ ನಿಂಗೆ 10 ಪಾಯಿಂಟ್ಸ್ ಸಿಗುತ್ತೆ, ಆಯ್ತಾ? ಸೊ ಲೆಟ್ ಸಿ ಯಾರು ವಿನ್ ಆಗ್ತಾರೆ ಅಂತ. ನಂದಿನ ಕರ್ದು ಬಿಡು. ಥ್ಯಾಂಕ್ ಯು. ಓಕೆ, ಮ್ಯೂರಲ್ ಮತ್ತೆ ಅಲ್ವಿಟಾ ಗೆಸ್ ಮಾಡಿ ಹೋದ್ರು. ನಮ್ಮ ಲಾಸ್ಟ್ ಗೆಸ್ಟ್ ಬಾಕಿ ಇದಾರೆ, ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಗೆಸ್ ಮಾಡಕ್ಕೆ. ಸೊ ನಂದಿನಿ ಬನ್ನಿ. ಸೊ ನಂದಿನಿ, ಇಲ್ಲೊಂದು ಚೆನ್ನಾಗಿರೋ ಡಿಶ್ ಇಟ್ಟಿದ್ದಾರೆ. ಸೊ ಅದನ್ನ ತಿಂದು ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ, ಏನೇನ್ ಹಾಕಿ ಮಾಡಿದ್ದಾರೆ ಅಂತ ಗೆಸ್ ಮಾಡಿ. ಅಂಡ್ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇರ್ಬೋದು, ಸೊ ಬಿ ಕೇರ್ಫುಲ್.
ನೆಗೆಟಿವ್ ಪಾಯಿಂಟ್ಸ್ ಅಂತ ತಪ್ಪು ಹೇಳಿದ್ರೆ ನಾವು ಮೈನಸ್ ಪಾಯಿಂಟ್ ಬೇಕಾದ್ರೆ ಮಾಡ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಆಯ್ತಾ. ನಾನೆಲ್ಲ ತಪ್ಪು ಹೇಳೋ ತರನೇ ಇದೆಯಲ್ಲಪ್ಪ. ಓಕೆ, ಚೆನ್ನಾಗಿದೆ. ಪ್ರಾಸೆಸಿಂಗ್ ಗೊತ್ತಾಗ್ತೇವಾ? ಏನು ಮಾಡಲ್ವಾ ಮನೇಲಿ? ಬರೀ ಬಾಯ್ಲ್ ಮಾಡ್ತೀನಿ. ಓಕೆ, ಐ ವಿಲ್ ಗೆಸ್. ಓಕೆ, ಆಯಿಲ್ ಆಯಿಲ್ ಹೇಳಿದ್ರು, ಸ್ವಲ್ಪ ಗಟ್ಟಿ ಹೇಳಿ ಆಯ್ತಾ. ಆಯಿಲ್, ಸಾಲ್ಟ್, ಅರಿಶಿನ ಪುಡಿ, ಓಕೆ. ಕಾಶ್ಮೀರ್ ಚಿಲ್ಲಿ ಪೌಡರ್, ಓಕೆ, ಕಾಶ್ಮೀರ್ ಚಿಲ್ಲಿ ಪೌಡರ್ ಹೇಳಿದ್ರು, ಕ್ಯೂಮನ್ ಪೌಡರ್, ಕ್ಯೂಮಿನ್ ಪೌಡರ್, ಜೀರಾ ಪೌಡರ್, ಓಕೆ, ಜೀರಾ ಪೌಡರ್, ಬೀಟ್ರೂಟ್ ಹಾಕಿದಾರಾ? ಬೀಟ್ರೂಟ್ ಅಂತೆ. ನನಗೆ ಯಾವತ್ತೂ ದೊಡ್ಡ ಕತೆ ಬಿಡ್ತಿದ್ರು ಆಫೀಸಲ್ಲಿ ಇರ್ಬೇಕಾದ್ರೆ, ನಾನು ಅದ್ ಮಾಡಿ ತರ್ತೀನಿ, ಇದ್ ಮಾಡಿ ತರ್ತೀನಿ, ಫೋಟೋ ಅಲ್ಲಿ ಕಳಿಸ್ತೀನಿ ಅಂತ. ಇವಾಗ ಏನು ಗೆಸ್ಸೇ ಮಾಡ್ತಿಲ್ಲ. ಈ ತರ ಎಲ್ಲ ಯಾರು ಮಾಡ್ತಾರೆ? ಈ ತರ ನನ್ಗೆ ಮಾಡಕ್ಕೆ ಬರಲ್ಲ. ಬಾಯ್ಲ್ ಚಿಕನ್ ಬೇಕಾದ್ರೆ ಮಾಡ್ಕೊಡ್ತಿದ್ದೆ. ಅದೇ ನಾನ್ ಮಾಡ್ಕೊಳೋದ. ಕೊರಿಯಂಡರ್ ಪೌಡರ್, ಕೊರಿಯಾಂಡರ್ ಪೌಡರ್, ಕೊರಿಯಂಡರ್ ಲೀಫ್ ಹಾಕಿದ್ದಾರೆ. ಹಾ, ಏನಪ್ಪ ಇದೆ? ಮತ್ತೇನಪ್ಪ ಇದೆ? ತಟ್ಟೆ ಇಟ್ಟಿದ್ದಾರೆ, ಸ್ಪೂನ್ ಇಟ್ಟಿದ್ದಾರೆ. ಅದು ಇದು ಬರುತ್ತೆ ಅಲ್ವಾ, ಏನು? ಸಾಸ್ ತರ. ಎಲ್ಲಿ ಬರ್ತದೆ? ರೆಡ್ ಕಲರ್ ಅಲ್ಲಿ ಬರ್ತಿದೆ ಇಲ್ಲಿ. ರೆಡ್ ಕಲರ್ ಸಾಸ್ ಇರುತ್ತಲ್ಲ, ಅದ್ ಹಾಕಿದಾರೆ ಅನ್ಸುತ್ತೆ. ಸೋಯಾ ಸಾಸ್, ಸೋಯಾ ಸಾಸ್ ಅಷ್ಟೇನಾ? ಓಕೆ, ಡನ್ ಅಂದ್ರೆ ಡನ್. ಆಮೇಲೆ ಫ್ರೈ ಮಾಡಿದಾರಲ್ವಾ? ಫ್ರೈ ಮಾಡಿದ್ದೇವೆ, ಪ್ರಾಸೆಸ್ ಎಲ್ಲ ಹೇಳೋದ್ ಬೇಡ. ಓಕೆ, ಅಷ್ಟೇನಾ? ಓಕೆ ನಂದಿನಿ, ನೋಡೋಣ ನೀವ್ ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ ಅಂತ. ಕಾಯ್ತಾ ಎಲ್ರು ಒಟ್ಟಿಗೆ ಕರಿತೀನಿ. ಕಂಗ್ರಾಚುಲೇಷನ್ಸ್ ಅಲ್ಲ, ಆಲ್ ದ ಬೆಸ್ಟ್. ಓಕೆ ಓಕೆ, ರುಚಿ ರಹಸ್ಯ ರೌಂಡ್ ಮುಗೀತು. ನಮ್ಮ ಎಲ್ಲಾ ಗೆಸ್ಟ್ ಇಲ್ಲಿದ್ದಾರೆ ನನ್ನ ಪಕ್ಕದಲ್ಲಿ. ಸೊ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನಾನು ಹೇಳಿಲ್ಲ. ಸೊ ಫಸ್ಟ್ ಗೆ ಬಂದಿದ್ದು ಮ್ಯೂರಲ್. ಮ್ಯೂರಲ್ ಎಲ್ಲ ಚೆನ್ನಾಗಿ ಎಲ್ಲ ಗೆಸ್ ಮಾಡಿದ್ರು. ನೆಗೆಟಿವ್ ಪಾಯಿಂಟ್ಸ್ ಇದೆ ಅಂತ ಸ್ವಲ್ಪ ಅನ್ಕೊಂಡು ಮಾಡಿದ್ರು, ಬಟ್ ಚೆನ್ನಾಗಿ ಆಡಿದ್ರು. ಪಾಯಿಂಟ್ಸ್ ಆಮೇಲೆ ಹೇಳ್ತೀನಿ. ಸೊ ನಮ್ಮ ಅಲ್ವಿಟ್ ಅವ್ರು ಬಂದ್ರು, ಫಸ್ಟ್ ಎಲ್ಲ ಚೆನ್ನಾಗಿ ಹೇಳಿದ್ರು, ಎಲ್ಲ ಹೇಳಿದ್ರು. ಲಾಸ್ಟ್ ಅಲ್ಲಿ ಏನೇನಿಲ್ವೋ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ಹೇಳಿದ್ರು ಕೇರ್ಫುಲ್ ಆಗಿರಿ ಅಂತ. ನಮ್ ನಂದಿನಿ ಅವ್ರು ಬಂದ್ರು, ಅದ್ ಏನ್ ಹಾಕಿ ಮಾಡಿದಾರೆ ಇವಾಗ ಹೇಳ್ಬೋದಾ? ಏನ್ ತಿಂದ್ರಿ ನೀವು? ಚಿಕನ್ ತಿಂದ್ರಿ, ಹೇಳಿದ್ರಾ? ಚಿಕನ್ ಹೇಳಿಲ್ಲ ಆಯ್ತಾ. ಇನ್ನೇನ್ ಹೇಳಿದ್ರಿ? ಬೀಟ್ರೂಟ್ ಹೇಳಿದ್ರೆ. ಬೀಟ್ರೂಟ್ ಯಾರು ಹೇಳಿಲ್ಲ ಆಯ್ತಾ. ಬೀಟ್ರೂಟ್ ಇವ್ರು ಹೇಳಿದ್ರು. ಇನ್ ಜೀರಾ ಪೌಡರ್ ಯಾರು ಹೇಳಿಲ್ಲ, ಇವ್ರು ಹೇಳಿದ್ರು. ಚಿಕನ್ ಎಲ್ಲ ಹೇಳಿದ್ರು, ಇವ್ರು ಹೇಳಿಲ್ಲ. ಒಂಥರ ಯೂನಿಕ್ ಪೀಸ್ ನೀವು. ಆಯ್ತಾ. ಬೀಟ್ರೂಟ್ ಅಂತ ಹೆಂಗ್ ಗೊತ್ತಾಯ್ತು ಬೈ ದ ವೇ? ಅದ್ರ ಮೇಲೆ ರೆಡ್ ಕಲರ್ ಇದೆ. ಕರೆಕ್ಟ್. ಇವರೆಲ್ಲ ಫುಡ್ ಕಲರ್ ಅಂತ ಅಂದ್ರು, ಹೇಳ್ಬೋದಾ ಬೇಡವಾ ಅಂತ. ಬಟ್ ಅದು ಫುಡ್ ಕಲರ್ ಅಲ್ಲ, ಬೀಟ್ರೂಟ್ ನ ಪೇಸ್ಟ್ ಮಾಡಿ ಅದರಿಂದ ಕಲರ್ ಬಂದಿರೋದು. ಗುಡ್ ಜಾಬ್. ಓಕೆ, ಸೊ ನೆಗೆಟಿವ್ ಪಾಯಿಂಟ್ಸ್, ಪಾಸಿಟಿವ್ ಪಾಯಿಂಟ್ಸ್ ಎಲ್ಲ ಕನ್ಸಿಡರ್ ಮಾಡಿ ನಮ್ಮ ಮ್ಯೂರಲ್ಗೆ 7 ಪಾಯಿಂಟ್ಸ್ ಬಂದಿದೆ. ಸೊ ನಮ್ಮ ರುಚಿ ರಹಸ್ಯದ 10 ಪಾಯಿಂಟ್ಸ್ ಹೋಗ್ತಿದೆ ಮ್ಯೂರಲ್ಗೆ. ಕಂಗ್ರಾಚುಲೇಷನ್ಸ್ ಮ್ಯೂರಲ್. ಸೊ ಬೈ ದ ಎಂಡ್ ಆಫ್ ಥರ್ಡ್ ರೌಂಡ್ ನಮ್ಮ ಪಾಯಿಂಟ್ಸ್ ಹೀಗಿದೆ: 5, 15, ನಮ್ಮ ಅಲ್ಲುಗೆ 20. ಕಂಗ್ರಾಚುಲೇಷನ್ಸ್ ಅಲ್ಲು, ಯು ಆರ್ ದ ವಿನ್ನರ್ ಆಫ್ ಎಪಿಸೋಡ್ 7. ಓಕೆ, ನಮ್ಮ ಅಲ್ವಿಟ ಡಯಾಸ್ ಅವರು ವಿನ್ ಆಗಿದ್ದಾರೆ ನಮ್ಮ ಎಪಿಸೋಡ್ 7 ಆಫ್ ರುಚಿ ಗಮ್ಮತ್ ವಿತ್ ಸುಷ್ಮಿತಾ ಸಾಲಿಗ್ರಾಮ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಲ್ಲು, ತುಂಬಾ ಚಂದ ಆಡಿದಿ, ಖುಷಿ ಆಯ್ತು. ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಆದ್ರೆ ಇವಡ ಒಂದ್ 10 ಪಾಯಿಂಟ್ಸ್ ಆಲ್ಸೋ. ಓಕೆ, ಸೊ ನಮ್ಮ ವಿನ್ನರ್ ಗೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಮೊಬೈಲ್ ಎಕ್ಸ್ ಕಡೆಯಿಂದ
ಗಿಫ್ಟ್ ವೌಚರ್ ಮೊಬೈಲ್ ಎಕ್ಸ್ ಹೋಗಿ ನಿಮ್ಗೆ ಬೇಕಾದನ್ನ ಪರ್ಚೇಸ್ ಮಾಡಬಹುದು 2000 rupees ವರ್ತ್. ಓಕೆ, ನಾವಿವತ್ತು ಇರೋದು ಕೋಸ್ಟಲ್ ವೇವ್ಸ್ ಕೋರ್ಮಂಗಲ. ಸೊ ಇಲ್ಲಿನ ಓನರ್ ರಂಜಿತ್ ಪೂಜಾರಿ ಅವರು ಬರ್ತಿದ್ದಾರೆ. ಎಸ್, ನಮ್ಮ ಅಲ್ವಿಟಾಗೆ ಸ್ಯಾಟಲೈಟ್ ಪಬ್ ನ ವೌಚರ್ ಕೂಡ ಕೊಡ್ತಿದ್ದಾರೆ ಸರ್. ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಇದು ಕಪಲ್ ಎಂಟ್ರಿ. ನಿಮ್ದು ಫ್ರೆಂಡ್ ಯಾರನ್ನಾರು ಕರ್ಕೊಂಡು ಬರ್ಬೋದು, ಇಲ್ಲಿ ಪಬ್ ಅಲ್ಲಿ ಎಂಜಾಯ್ ಮಾಡಬಹುದು. ಅಂಡ್ ಇಷ್ಟ ಅಲ್ಲ, ನಮ್ಮ ರುಚಿ ಗಮ್ಮತ್ ನ ವಿನ್ ಸರ್ಟಿಫಿಕೇಟ್. ಎಸ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಒನ್ಸ್ ಅಗೇನ್. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ.